ನಮಸ್ಕಾರ ಸ್ನೇಹಿತರೆ, ಬೆಳಗಿನ ಶುಭೋದಯಗಳು. ಸ್ನೇಹಿತರೆ, ನಾನು ಒಂದು ವಿಷಯ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನೋಡಿ, ಗಂಡ ಹೆಂಡತಿಯ ಜೀವನ ಒಂದು ಅನ್ಯೋನ್ಯವಾಗಿರಬೇಕು ಅಂದರೆ ಸಂಸಾರದಲ್ಲಿ ಸಾಮರಸ್ಯ ಇರಬೇಕು, ಬಾಂಧವ್ಯ ಇರಬೇಕು, ವಾತ್ಸಲ್ಯ ಇರಬೇಕು, ಪ್ರೇಮ ಇರಬೇಕು, ವಿಶ್ವಾಸ ಇರಬೇಕು, ಪರಸ್ಪರ ಒಡನಾಟ ಇರಬೇಕು. ಹಾಗಾದರೆ ಒಂದು ಒಂದು ಸಂಸಾರದ ನೌಕೆ ಯಾವುದೇ ಒಂದು ಅಡೆತಡೆ ಇಲ್ಲದೆ ಸಾಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂತಹ ನಮ್ಮ ಶ್ರೀಮತಿಗೆ ಒಂದು ಕೈತುತ್ತನ್ನು ತಿನ್ನಿಸುವುದರ ಮುಖಾಂತರವಾಗಿ ಈ ಹಾಡನ್ನು ಸಮರ್ಪಣೆ ಮಾಡ್ತಾಯಿದ್ದೇನೆ. ಯಾಕಂದರೆ ಬಡವ ಗುಡಿಸಲಿರ್ಬೋದು, ಆತ ನೆಮ್ಮದಿ ಸುಖ ಶಾಂತಿ ನೆಮ್ಮದಿಯಿಂದ ಇದ್ದರೆ ಮಾತ್ರ ಗಂಡ ಹೆಂಡತಿಯ ಸಂಸಾರ ಅನ್ಯೋನ್ಯವಾಗಿರೋದಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೂವಲ್ಲಿ ಗಂಧ ಬೆರೆತಂತೆ, ಹಾಲಲ್ಲಿ ಜೇನು ಬೆರೆತಂತೆ, ಸುಖಿ ಸಂಸಾರಕ್ಕೆ ಎಷ್ಟೇ ಹಣ ಆಸ್ತಿ ಅಂತಸ್ತು ಎಲ್ಲ ಇದ್ದರೂ ಕೂಡ ಅದೆಲ್ಲ ನಗನಾಣ್ಯ. ಯಾಕಂದರೆ ಇವತ್ತಿನ ಒಂದು ತಾಂತ್ರಿಕ ಯುಗದಲ್ಲಿ ಅವ್ರದ್ದಾದಂಥ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಅವ್ರದ್ದು ಆಫೀಸ್ ಹೋಗೋ ಬರದಲ್ಲಿ ಮತ್ತು ಮಕ್ಕಳ ಒಂದು ವಿದ್ಯಾಭ್ಯಾಸದ ಬರದಲ್ಲಿ ಅವರ ಒಂದು ಸುಖ ಸಂತೋಷ ನೆಮ್ಮದಿಯನ್ನು ಬದಿಗಿಟ್ಟು ಬರೀ ದುಡ್ಡು 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 ಬರೀ ಅದರ ಹಿಂದೆಯೇ ನಾಗಾಲೋಟದಲ್ಲಿ ಕುದುರೆ ಲೋಟದಲ್ಲಿ ಹೋದರೆ ಆ ಮನಸ್ಸಿನಿಗೆ ನೆಮ್ಮದಿ ಇರೋದಿಲ್ಲ. ಹಾಗಾಗಿ ಬಡವನಾದರೆ ಏನು ಪ್ರಿಯೇ, ಕೈ ತುತ್ತು ತಿನಿಸುವೆ, ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ. ಬಡವನಾದರೆ ಏನು ಪ್ರಿಯೇ, ಕೈ ತುತ್ತು ತಿನ್ನಿಸುವೆ ಅನ್ನುವಂಥ ಹಾಡಿನ ಮುಖಾಂತರ ನಾನು ಈ ಒಂದು ಹಾಡನ್ನು ನಮ್ಮ ಶ್ರೀಮತಿಗೆ ಸಮರ್ಪಣೆ ಮಾಡ್ತಾಯಿದ್ದೇನೆ. ಹಾಗಾಗಿ ಪ್ರತಿಯೊಂದು ಜೀವನದಲ್ಲೂ ಕೂಡ ತಮ್ಮ ಒಂದು ಜೀವನದಲ್ಲಿ ಏನೇ ಕಳ್ಕಳಿ, ಖುಷಿ, ನಶೆ, ಪ್ರತಿಯೊಂದು ಏನಿದೆ ಅದೆಲ್ಲ ಶಾಶ್ವತ ಅಲ್ಲ. ಶಾಶ್ವತವಾಗಿ ನಾವು ನೆಮ್ಮದಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂದರೆ ಪರಸ್ಪರ ಅನ್ಯೋನ್ಯತೆ, ಬಾಂಧವ್ಯ, ಪ್ರೀತಿ, ವಾತ್ಸಲ್ಯ, ವಿಶ್ವಾಸ, ಪರಸ್ಪರ ನಂಬಿಕೆ ಈ ಒಂದು ಅಡಿಪಾಯದಲ್ಲಿ ನಾವು ಹೋದರೆ ಆ ಮನುಷ್ಯ ಯಾವತ್ತೂ ಕೂಡ ಸುಖಿ ಸಂಸಾರಕ್ಕೆ ನಾಂದಿ ಆಡುತ್ತೆ ಅನ್ನೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗಾಗಿ ಹೆಣ್ಮಗಳು ಯಾವುದೋ ಒಂದು ಮನೆಯಲ್ಲಿ ಹುಟ್ಟಿ ಇನ್ನೊಂದು ಮನೆಯನ್ನೇ ಬೆಳಗೋದಕ್ಕೆ ಬರ್ತಾರೆ. ಹಾಗಾಗಿ ಅವ್ರಿಗೆ ಮನಸ್ಸನ್ನು ನೋಯಿಸೋದಾಗಲಿ, ಅವ್ರ ಮನಸ್ಸಿಗೆ ಬೇಜಾರು ಮಾಡೋದಾಗಲಿ, ಅವರನ್ನು ತುಚ್ಛವಾಗಿ ಕಾಣೋದಾಗಲಿ ದಯವಿಟ್ಟು ಯಾರನ್ನು ನೋಡಬೇಡಿ. ಏಕೆಂದರೆ ಆತನು ಕೂಡ ಒಳ್ಳೆ ಇಷ್ಟೆಲ್ಲ ಒಂದು ರಥ ಸಾಗಬೇಕು ಅಂತಂದರೆ ಅದು ಗಂಡ ಹೆಂಡ್ತಿರಿಂದ ಮಾತ್ರ ಸಾಧ್ಯ. ನೋಡಿ, ಇವತ್ತು ಗಂಡ ಕೊಟ್ಟರೆ ಹೆಂಡ್ತಿ ಆಗೋದು, ಹೆಂಡ್ತಿ ಕೊಟ್ಟರೆ ಗಂಡ ಆಗೋದು ಅಂತಕ್ಕಂಥ ಮಾತು ಅದು ಅಕ್ಷರಶಃ ಸತ್ಯ ಆದರೂ ಕೂಡ ಅದೊಂದು ವಾಸ್ತವ ಅಷ್ಟೇ. ಯಾಕಂದರೆ ಗಂಡನಿಗೆ ಎಷ್ಟೇ ಹುಷಾರಿರಲಿ, ಎಷ್ಟೇ ಇದಿರಲಿ, ಲಾಸ್ಟ್ಗೆ ಕೊರಳು ಕಟ್ಟಿರ್ತಕ್ಕಂಥ ತಾಳಿ ಅಂತಕ್ಕಂಥದ್ದು ಏನಿದೆ ಅದು ಪವಿತ್ರ ಬಂಧನ. ಒಂದು ಸಪ್ತಪದಿ 7 ಹೆಜ್ಜೆಗಳ ಈ ಸಂಬಂಧ ಅಂತಕ್ಕಂಥದ್ದು ಅದು ಋಷಿ ಮುನಿಗಳ ಕಾಲದಿಂದಲೂ ಕೂಡ ಶಾಶ್ವತವಾಗಿ ನಡೆದು ಬಂದಿರತಕ್ಕಂಥದ್ದು. ಹಾಗಾಗಿ ಅವರ ಒಂದು ಪವಿತ್ರತೆ, ಒಂದು ಅರಿಶಿನ ಕುಂಕುಮ, ತಾಳಿ, ಈ ಕಾಲುಂಗುರ ಇದೆಲ್ಲದಕ್ಕೂ ಗೌರವ ಕೊಡ್ತಕ್ಕಂಥದ್ದು ಗಂಡು. ಆ ಗಂಡು ಏನಾದರೂ ಅಚಾನಕ್ಕಾಗಿ ಯಾವುದೋ ಒಂದು ಇದರಲ್ಲಿ ಅನಾರೋಗ್ಯಕ್ಕೆ ಸಾವಿಗೀಡಾದಂಥ ಸಂದರ್ಭದಲ್ಲಿ ಆಕೆಯನ್ನು ನೋಡುವಂಥ ಸಮಾಜ ಇವತ್ತು ನಿಕೃಷ್ಟವಾಗಿ ಕಾಣ್ತಿದೆ. ಹಾಗಾಗಿ ಗಂಡ ಹೆಂಡತಿಯ ಸಂಬಂಧ ಅನ್ಯೋನ್ಯವಾಗಿರಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಇವತ್ತು ಎಷ್ಟೇ ಆಸ್ತಿವಂತರಾಗಲಿ, ಸಿರಿವಂತರಾಗಲಿ ಎಲ್ಲ ಇದ್ದರೂ ಕೂಡ ಈ ಒಂದು ಪ್ರೀತಿಯ ಕೊರತೆ, ವಿಶ್ವಾಸದ ಕೊರತೆ, ವಾತ್ಸಲ್ಯದ ಕೊರತೆ, ಮಮತೆಯ ಕೊರತೆ ಇವೆಲ್ಲ ಕೂಡ ಇದೆ. ಹಾಗಾಗಿ ಬಡವನ ಒಂದು ನೆಮ್ಮದಿ ಹೇಗಿರುತ್ತೆ ಅನ್ನೋದಕ್ಕೆ ಇದು ತೋರ್ಪಡಿಕೆಗೋಸ್ಕರ, ಇದು ಪ್ರೇರಣೆಗೋಸ್ಕರ. ಹಾಗಾಗಿ ನಮ್ಮನೇಲಂತೂ ಯಾವಾಗಲೂ ಸುಖಿ ಕುಟುಂಬ. ನಾವು ಬಡವರಾದರೂ ಕೂಡ ಆ ಒಂದು ಪ್ರೀತಿಗಾಗಲಿ, ವಿಶ್ವಾಸಕ್ಕಾಗಲಿ, ಮಮತೆಗಾಗಲಿ, ವಾತ್ಸಲ್ಯಕ್ಕಾಗಲಿ ಯಾವತ್ತೂ ಕೂಡ ಬಡಸ್ತನ ಇಲ್ಲ ಅಂತ ನೋಡ್ಬೋದು. ಕಳೆದ ಒಂದು ವರ್ಷದ ಹಿಂದೆ ಒಂದು ಮಳೆಯ ಅವಾಂತರಕ್ಕೆ ನಮ್ಮ ಗೋಡೆ ಕುಸ್ತೋಗಿದ್ದ ಸಂದರ್ಭದಲ್ಲಿ ಇನ್ನೂ ಕೂಡ ನಾವು ಕೂಲಿ ಮಾಡ್ತೀವಿ, ತಿಂತೀವಿ, ನೆಮ್ಮದಿಯಿಂದ ಇರ್ತೀವಿ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಎಷ್ಟೇ ಆಸ್ತಿ ಇರಲಿ, ಎಷ್ಟೇ ಐಶ್ವರ್ಯ ಇರಲಿ, ಏನೇ ಇರಲಿ, ಆದರೆ ಜೀವನದಲ್ಲಿ ಒಂದು ಖುಷಿ, ಒಂದು ನಶೆ ಒಂದು ಯಾವತ್ತೂ ಕಳ್ಕೊಳ್ಳಬೇಡಿ. ಏಕೆಂದರೆ ಸಮಯ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಒಂದು ಸರಿ ಸಮಯ ಕಳೆದೋದ್ಮೇಲೆ ಅದು ಮತ್ತೆ ವಾಪಸ್ ಬರಲ್ಲ ಅಂತಕ್ಕಂಥ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶುಭೋದಯ, ಶುಭ ದಿನ.